ನನ್ನನ್ನೇ ಕೆನ್ನೆ ಹೊಡಿತಾನಲ್ಲ. ಹ್ಞೂ ಎಲ್ಲರೂ ಲಕ್ಷ್ಮಿ 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 ಅಂತಾರೆ. ನೋಡು, ನಾನು ನನ್ನ ತವ್ರ ಮನೆಗೆ ಬಂದಮೇಲೆ ನಾನಿಲ್ಲಿ ಮಾಡರ್ನ್ ಆಗಿ ಡ್ರೆಸ್ ಮಾಡ್ಬೋದು, ರೆಡಿ ಆಗ್ಬೋದು, ಚೆನ್ನಾಗಿರ್ಬೋದು. ಅಲ್ಲಿದ್ದರೆ ಬರೀ ಒಂದು ಸೀರೆ, ಬರೀ ಒಂದು ಸೀರೆ. ಎಷ್ಟಂತ ನಾನು ಆ ಸೀರೆ ಉಟ್ಕೊಳ್ಳಿ, ಯಾಕೋ ನಿದ್ದೆನೇ ಬರ್ತಾ ಇಲ್ಲ. ಆದರೂ ಮನಸಾರೆ ಅವ್ನು ಪ್ರೀತಿಸಿದ್ದೆ, ನನ್ನ ಮಾತು ಕೇಳ್ತಾನೆ ಅನ್ನೋದು ನನ್ನ ತಲೆಯಲ್ಲಿತ್ತು. ಆದರೆ ಅವನು ಇಷ್ಟೊಂದು ಬದಲಾಗಿ ನನ್ನ ಕೆನ್ನೆಗೆ ಹೊಡೆಯೋಷ್ಟು, ನನ್ನ ಕೆನ್ನೆಗೆ ಅವ್ನು ಹೊಡೆದ್ನಲ್ಲ, ಯಾವತ್ತೂ ಅವನ ಜೊತೆ ನಾನು ಸಂಸಾರ ಮಾಡೋಕ್ಕೆ ನನಗೆ ಅವನ ಜೊತೆ ಮುಖನೇ ಇಲ್ಲ. ಈ ಪಡ್ಸಂಟ್ ಹೆಣ್ಣನ್ನು ತಂದ ಏನು ನನ್ನ ಮಗಳಂತ ಹುಟ್ಟಿಬಿಟ್ಲು ಏನೋ. ಈ ಮುದಿಕ್ ನೋಡು ಮುದೋಡಿ ಅಲ್ಲ, ಮೊಮ್ಮಗಳ ಬುದ್ಧಿ ಹೇಳೋದು ಬಿಟ್ಟು ಹಂದಿಗತೆ ನಿದ್ದೆ ಹೊಡೆಯತತಿ. ನನ್ನ ಗಂಡ ಮಗಳ ಮಾತು ಕೇಳ್ಕೊಂಡು ನನ್ನ ಮಗಳನ್ನ ನೋಡಕ್ಕೆ ಹೋಗೋದನ್ನು ನನ್ನ ಬಿಡಿಸ್ಕೊಂತಾನ. ಇದು ಇಲ್ಲಿ ಗಂಡ ಬಿಟ್ಟು ಮನೆ ಬಂದ್ರೂ ಇಲ್ಲಿ ಸಿಂಗಾರ ಮಾಡ್ಕೊಂಡು ಬಿದ್ದೈತಿ. ಏನು ಕಾಡಕತ್ತು ನನ್ನ ಹಣೆ ಬರಕ. ನನ್ನ ಮಗಳನ್ನ ನೋಡಕ್ಕೆ ಹೋಗಕ್ಕೆ ಬಿಡತ್ತಿಲ್ಲ ನೋಡು. ಏ ಸೀತಿ ಸೀತಿ ಅಮ್ಮ, ಏನಿದು ನನ್ನನ್ನು ಸೀತಿ ಅಂತ ಇದೀಯಾ? ಹೌದೇ ಅಂತೀನಿ, ಸೀತಿ ಅಂತೀನಿ, ಹೇತಿ ಅಂತೀನಿ, ಪಾತಿ ಅಂತೀನಿ. ಏನೀಗ? ಯಾಕಮ್ಮ, ಎಷ್ಟು ಧೈರ್ಯ ನಿನಗೆ ನನ್ನನ್ನೇ ಹಂಗೆ ಕರೆಯೋಕ್ಕೆ? ಧೈರ್ಯ ಯಾಕೆ ಬೇಕು? ಎತ್ತಿರೋದು ನಾನು. ನಿನ್ನ ಸೀತಿ ಪಾತಿ ಅನ್ನೋದಕ್ಕೆ ನನಗೆ ಯಾಕೆ ಧೈರ್ಯ ಬೇಕು? ಒಂದು ಕೊಟ್ಟರೆ ಆ ಕಡೆ ತಿರುಗಬೇಕು. ಮುಸುಡಿ, ಅದು ಮುಸುಡಿ ನೋಡು, ಮುಸುಡಿ. ಈ ಮುಸುಡಿ ಮೇಲೆ ಒಂದು ಮೂಗಿಲ್ಲ. ಇವಳು ದಿಮಾಕ್ ನೋಡಿ ಎಷ್ಟೈತೆ. ಅಮ್ಮ ಭಾಳ ಓವರ್ ಆಯಿತು. ಈಗ ಇಲ್ಲಿ ಬಂದಿರೋದು ಯಾಕೆ ಅಂತ ಹೇಳು. ಯಾಕೆಂದ್ರೆ ನಿನ್ನ ಗಂಡನ ಮನೆ ಯಾಕೆ ಬಿಟ್ಟೆ? ಗಂಡನ ಮನೆ ಯಾಕೆ ಬಿಟ್ಟು ಬಂದೆ? ನಿನ್ನಂತ ನಾಯಿ ಗಂಡನ ಮನೆಗೆ ಬಿಟ್ಟು ಬಂದಮೇಲೆ ನನ್ನ ಮಗಳನ್ನ ನೋಡಕ್ಕೆ ಹೋಗೋಕ್ಕಾಗತ್ತಿಲ್ಲ. ಅದಕ್ಕೆ ಅಮ್ಮ, ಅದಕ್ಕೆ ನೀನಲ್ಲಿ ಹೋಗ್ಬಾರ್ದು, ಅವಳನ್ನ ನೋಡಬಾರ್ದು ಅಂತಾನೆ ನಾನು ಅಲ್ಲಿಗೆ ಹೋಗದೆ ಗಂಡನ ಮನೆ ಬಿಟ್ಟು ಅರ್ಧಕ್ಕೆ ಅವಳ ಸಂಬಂಧ ಬಂದಿರೋದು. ಅವಳನ್ನ ನೋಡೋಕ್ಕೆ ನಾನು ಹೋಗಕ್ಕೆ ಬಿಡೋದಿಲ್ಲ. ಅದಕ್ಕೆ ಇಷ್ಟು ದಿನ ಅವಳನ್ನ ಯಾಕೆ ಇಷ್ಟಪಡ್ತಾ ಇದ್ದೆ ಗೊತ್ತಾ ಅಮ್ಮ? ಅಪ್ಪ ಅವಳನ್ನ ಕಂಡ್ರೆ ಆಗ್ತಾ ಇರಲಿಲ್ಲ. ಅಜ್ಜಿಗೂ ಅವಳ ಕಂಡ್ರೆ ಆಗ್ತಾ ಇರಲಿಲ್ಲ. ಎಲ್ಲರೂ ಅವ್ರನ್ನ ಬೈಯೋವಾಗ ಅವಳ ಜೊತೆ ಅಕ್ಕ ಅಕ್ಕ ಅಂತ ನಾಟಕ ಮಾಡಿಕೊಂಡು ಎಕ್ಸಾಮ್ ಒಳಗೆ ಎಲ್ಲ ನಾನೇ ಬರೆಸ್ಕೊಂಡು ಎಲ್ಲ ಫ್ರೀಯಲ್ಲಿ ನನ್ನ ಕೆಲಸ ಮಾಡಿಕೊಡು, ನನ್ನ ಕೆಲಸದಾಳಾಗಿ ಒಂಥರ ಬ್ಲ್ಯಾಕ್ ಮೇಲ್ ಮಾಡಿ ಇಟ್ಕೊಂಡಿದ್ದೆ. ಗಂಡನ ಮನೆಗೆ ಹೋದ್ಮೇಲೂ ಅಲ್ಲೇ ಕೆಲಸ ಮಾಡಿಕೊಂಡು ನಂದು ಕೆಲಸ ಮಾಡ್ಕೊಂಡು ಬಿದ್ದಿರ್ತಾಳಂದ್ರೆ ಒಳ್ಳೆ ಹೆಸರು ತಗೋತಾ ಇದ್ದಾಳೆ. ಅದಕ್ಕೆ ನಾನು ಗಂಡನಿಗೆ ಬುದ್ಧಿ ಬರಲಿ ಅಂತ ಮನೆ ಬಿಟ್ಟು ಬಂದಿರೋದು. ಎಷ್ಟೇ ಕೊಬ್ಬು ನಿನಗೆ, ನಿಮ್ಮ ಅಕ್ಕನ ಬಗ್ಗೆನೇ ಹೀಗೆ ಮಾತಾಡ್ತೀಯಾ? ಅಯ್ಯೋ ಅಮ್ಮ, ಅಜ್ಜಿ ನನ್ನ ಅಮ್ಮ ಹೊಡಿತಾ ಇದ್ದಾಳೆ. ಅಜ್ಜಿ ಅಜ್ಜಿ ಬಾ ಅಜ್ಜಿ, ನೋಡಿಲ್ಲ ನೀನು ನಮ್ಮ ಸೊಸೆ ಹೊಡಿತಾ ಇದ್ದಾಳೆ, ನೋಡ್ಬಾ ಇಲ್ಲಿ. ಅಯ್ಯೋ ನೆಮ್ಮದಿಯಿಂದ ಮಲಗಕ್ಕೂ ಬಿಡಲ್ಲ ಇವು. ದರಬೇಸಿ ತಂದು ಆನೆ ಅಂತಕಿನ ಹಂದಿ ಹಂಗೆ ಉದ್ಕೊಂಡಾಕಿನ ನನ್ನ ಮೊಮ್ಮಗಳಿಗೆ ಯಾಕೆ ಹೊಡಿಯತ್ತೀಯ? ನಿನ್ನ ಕೈ ಕತ್ತರಿಸಲಿ, ನಿನ್ನ ಕೈ ಚರ 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 ಚಾಕತ್ಕೊಂಡು ಕೊಯ್ಲನ್ನ ನನ್ನ ಮೊಮ್ಮಗಳ ಮೇಲೆ ಕೈ ಮಾಡುವಷ್ಟು ಎಷ್ಟು ನಿನಗ? ಮೊದಲು ನಿಮಗೆ ಬುದ್ಧಿ ಕಲಿಸ್ಬೇಕ್ರಿ, ಮೊದಲು ನಿಮಗೆ ಬುದ್ಧಿ ಕಲಿಸ್ಬೇಕು. ಅಮ್ಮ ಸುಮ್ಮನೆ ನನ್ನ ಡ್ರೆಸ್ ಬಿಡು, ಇದು ತುಂಬಾ ಕಾಸ್ಟ್ಲಿ ಡ್ರೆಸ್. ಇದನ್ನ ನೀ ಹರಿದ್ಗಿರಿದ್ರೆ ನಾ ಮತ್ತೆ ಬಿಡೋದಿಲ್ಲ ಸುಮ್ಮನೆ. ಹೌದೇನೆ, ಇದನ್ನ ಹರಿದ ಹೋಗಿಕ ನೀನು. ಚಂಡಾಳ, ಒಂದು ಮಗಳ ಮೇಗಿನ ಅಂಗಿ ಹರಿತಾನಂತ ನೀವು ಒಬ್ಬಕ್ಕೆ ಹೆಣ್ಣ? ಅಲ್ಲಿ ನನ್ನ ಮಗಳು 2 ವರ್ಷ ಬಿಟ್ಟು ಕಷ್ಟಪಟ್ಟು ಒಂದು ಓದಿ ಒಂದು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಬಂದಿದ್ದಾಳೆ. ಅವ್ರ ಅಪ್ಪ ಅಮ್ಮನ ಆಸೆ ಪ್ರಕಾರ ಅವಳು ಪಾಪ DC ಆಗಿದ್ದಾಳೆ. ಅದಕ್ಕೆ ಈ ಚಂಡಾಳಿಗೂ ಗೊತ್ತಿದ್ದು ಆಕೆಗೆ ಸಪೋರ್ಟ್ ಆಗಿ ನಿಲ್ತೀನಿ ಅಂತ ನಿಂತು ಮತ್ತೆ ಈಗ ಆಕಿನ ಹೊಗಳಕತ್ರ ಈಕೆಗೆ ಒಂಥರ ಹೊಲಸ್ ಬುದ್ಧಿ ಐತಿಕಿದೆ. ಹೌದು, ಅವರಪ್ಪ ಅವರವನ ಮಾತು ಕೇಳಿ ನನಗೂ ಕಣ್ಣೀರು ಬಂತು, ಇಲ್ಲ ಅನ್ನಂಗಿಲ್ಲ. ನನಗೂ ಅವಳ ಮೇಲೆ ಸ್ವಲ್ಪ ಪ್ರೀತಿ ಇದೆ. ಆದ್ರೆ ಅವಳನ್ನ ಯಾರೂ ಹೊಗಳಬಾರ್ದು. ಅವಳನ್ನ ಹೊಗಳಿರ ನನಗೆ ಮೈ ಎಲ್ಲ ಊರಿತೈತಿ. ಈಗ ನನ್ನ ಮೊಮ್ಮಗಳ ಕೈ ಬಿಡ್ತೀವ? ತಗೊಳ್ಳೋ ಕಾಲ್ಮರ್ಗೆ ಏನಾರ ಮಾಡ್ಕೊಂಡು ಹಾಳಾಗಿ ಹೋಗ್ರಿ. ನಾನಂತೂ ಹೊಕ್ಕೆ ನನ್ನ ಮಗಳು ನೋಡಕ್. ಅಮ್ಮ ಅಮ್ಮ, ಏನೇನಿದು? ಅಮ್ಮ ಅಲ್ಲಿ ನೋಡು, ಬೀರು ಮೇಲೆ ನಾನು ವಿಷದ ಬಾಟ್ಲಿ ತಂದಿಟ್ಟಿದ್ದೀನಿ. ನೀನೇನಾದ್ರೂ ಹೆಚ್ಚಿಗೆ ಮಾತಾಡಿ ಅವ್ರ ಮನೆಗೆ ಏನಾದ್ರೂ ಕಾಲಿಟ್ರೆ ನಾನು ಏನ ನೋಡ್ಬೇಕಾಗತ್ತೆ ನೀನು ಹೊಳೆ ಬರುವಷ್ಟರಲ್ಲಿ. ಮೊಮ್ಮಗಳ ನೀನ್ಯಾಕೆ ಹಿಂಗೆ ಮಾತಾಡತಿ? ಏನಿಲ್ಲ ಮಗ, ಇವತ್ತು ನೀ ಬಂದ್ಬಿಟ್ಟಿದ್ಯಾ? ಏನು ಮಾಡೋದು ಬಿಡು, ಹುಡುಗಿರ ಟೆನ್ಷನು. ಒಂದು ಹುಡುಗಿನ ಲವ್ ಮಾಡಿದ್ನಪ್ಪ, ನಾನು ಕೈ ಕೊಟ್ಟು ಇನ್ನೊಬ್ಬಕ್ಕೆ ಜೊತೆ ಹೋದ್ಲು. ಅದಕ್ಕೆ ಒಂದು ಪ್ಯಾಕ್ ಹಾಕೋಣ ಅಂತ ಬಂದೆ. ಒಂದು ಪ್ಯಾಕ್ ಹಾಕೋರ್ಲಿಕ್ಕೆ ಕೇಳ್ಬಿಡ್ತು. ಅವಾಗ ಮನೆಗೆ ಹೋಗ್ಬೇಕು. ಮತ್ತು ನಂದು ಮಚ್ಚ ನಂದ ಏನು ಬಿಡು, ನನ್ನ ಹೆಂಡ್ತಿ ಕಾಟ. ನನ್ನನ್ನು ಬಿಟ್ಟು ಒಟ್ಟು ನಾವು ಕೊಂಡ್ರೇನ ಆಗಲ್ಲ ನನ್ನ ಹೆಂಡ್ತಿಗೆ. ಸ್ನೇಕನ ಮಚ್ಚ ಬರ್ತಾನೆ, ನಾಳೆ ಸಿಗೋಣ ಮತ್ತೆ ಇಲ್ಲೇ ಬಾಲಲ್ಲಿ. ದಾಸ ಲೋ ದಾಸ, ಕುಡ್ದಿರೋ ಕಿಕ್ಕಿ ಇಳಿದೋಯ್ತು, ಬರೀಲಿ. ಏನೋ ಲೋ, ಅಲ್ಲಿ ನೋಡು, ಆ ಇಂಜಿನಿಯರ್ ರಾಜು ಇದ್ದಾನಲ್ಲ,
ದಿವಾನ್ ಫ್ಯಾಮ್ಲಿಯವ್ರ ಮಗ ಅವನು ಈ ಅದು ಕಂಟ್ರಿ ಲೋಕಲ್ ಬಾರಿಗೆ ಬಂದಿದ್ದಾನಲ್ಲ ಏನಂತೀನಿ ಅಲ್ಲಿ ನೋಡು ಬಾರ್ ಹತ್ರ ನಿಂತ್ಕೊಂಡು ಕೇಳ್ತಾ ಇದ್ದಾನೆ ಆರ್ಡ್ರ್ ತಗೋತಾ ಇದ್ದಾನೆ ನೋಡು ಅವನು ಯಾಕೋ ಇಲ್ಲಿ ಬಂದಿದ್ದಾನೆ ಏನು ಯಾರಿಗಾದ್ರೂ ಒಯ್ಯಕ್ಕೆ ಬಂದಿದ್ದಾನೆ ಹಿಂಗೇನು ಹ್ಞೂ ದೊಡ್ಡವ್ರ ಮನೆ ಸಮಾಚಾರನೇ ಹಿಂಗೆ ಬರಲಿ ಗಪ್ ಬರಲಿ ನಮಸ್ಕಾರ ರಾಜು ಅವರೇ ನೀವು ಇಲ್ಲಿ ಮನಸ್ಸಿಗೆ ಬೇಜಾರಾಗೈತಿ ಅದಕ್ಕೆ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಇಲ್ಲಿ ಬನ್ನಿ ಕಂಪ್ನಿ ಕೊಡ್ತೀರಾ ಕಂಪ್ನಿ ಕೊಡ್ತೇವೆ ರೀ ತಮ್ಮದ ನೀವು ಬುಕ್ ಶರ್ಟ್ ಸೇರಿ ಕೊಡಿಸ್ತೀನಿ ಅಂದ್ರೆ ನನ್ನ ಬ್ಯಾಡ ಅಂತ ನಾನು ಬರ್ತಾನೆ ಬರ್ರಿ ಕೂತ್ಕೊಳ್ಳೋಣ ಕುಡಿಯಂತ ನನ್ನ ಜೊತೆ ಟೈಮ್ ಪಾಸ್ ಮಾಡ್ಕೊತ ವೇಟರ್ ಎಸ್ ಸರ್ ಏನು ಬೇಕು ಸರ್ ಎಲ್ಲರಿಗೂ ಒಂದೊಂದು ಬಾಟಲ್ ತೊಗೊಂಡು ಬಂದುಬಿಡಿ ಆಯಿತು ಸರ್ ಕ್ವಾಲಿಟಿ ಯಾವುದು ಇರ್ಬೇಕು ಸರ್ ಸೂಪರ್ ಕ್ವಾಲಿಟಿ ಓಕೆ ಸರ್ ಡನ್ ಸರ್ ಚೀಯರ್ಸ್ ಎಷ್ಟು ಒಗರೈತಿದು ಯಪ್ಪ ಚಿಚ್ಚಿ ಹೆಂಗಾರ ಕುಡಿತಾರೋ ಇದನ್ನ ಅನ್ನಾರಿಗೆ ಅಭ್ಯಾಸ ಇಲ್ಲ ಅಂತ ಅನ್ಸತ್ತೆ ಮಕ್ಕ ಹಿಂಗೆ ಮಾಡಿದ್ರಲ್ಲ ಇಲ್ಲ ಅಭ್ಯಾಸ ಇಲ್ಲ ಎಲ್ಲ ನನ್ನ ಹಣೆ ಬರಹ ಇಸೆಯಲ್ಲಿ ನನ್ನದೇ ಕಾಲು ಒಳ್ಳು ಶುಭ ಬಾಲದೆ ಶರಣಾಗುತ್ತಾ ಓಪ್ 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 ತಾಗೈತೆ ಓಪ್ ಓಪ್ ಹೆಂಗಿದ್ದ ಜೀವನ ಹೆಂಗಾಗೋಯ್ತಲ್ಲೋ ನಮ್ಮನ್ನ ಕುಡಿತಿತ್ತು ಅವನ ಭಾಗ್ಯಲಕ್ಷ್ಮಿ ನಮ್ಮತ್ತಿಗೆ ಎಲ್ಲ ಕುಡ್ತಾ ಬಿಡಿಸಿ ಚಲೋ ಮಾಡಿದಳು ಆದರೆ ನಾನು ಇಂಜಿನಿಯರ್ ಆಗಿ ಚಲೋ ಕೆಲಸದಲ್ಲಿದ್ದು ನನ್ನ ಜೀವನ ನಾನು ಸಟ್ಲಲ್ಲಿದ್ದು ಕುಡಿತಾ ಸ್ಟಾರು ಏನು ಚಟ ಇಲ್ದವನ್ಗೆ ಎಲ್ಲ ಮಾಡಿದ್ಲು ನನ್ನ ಸೀತಾ ಇಲ್ಲೇ ತಿಳ್ಕೊಳ್ಳಿ ಒಂದು ಹೆಣ್ಣು ಒಬ್ಬರನ್ನ ಒಳ್ಳೇದು ಮಾಡೋಕ್ಕೆ ಇನ್ನೊಂದು ಹೆಣ್ಣು ಹಾಳು ಮಾಡೋಕ್ಕೆ ಅಂದರೆ ಹೆಣ್ಣಿಂದಾನ ಎಲ್ಲ ಒಳ್ಳೆಯವ್ರನ್ನ ಮಾಡ್ಬೋದು ಒಳ್ಳೆಯವ್ರನ್ನ ಕೆಟ್ಟವ್ರನ್ನಾಗ ಮಾಡ್ಬೋದು ಇದೇ ಹೆಣ್ಣಿನ ಜೀವನ ನೀವು ಯಾವ್ದು ಸ್ವಲ್ಪ ಹೌದು ಅಮ್ಮ ಬಾಗಿಲು ತೆಗಿಮ್ಮ ಯಾರು ಬಾಗಿಲು ತೆಗೆದೈತೆ ತೆಗಿ ಅಂತ ಇದ್ದಾರೆ ಯಾರು ಅವರು ಅಯ್ಯೋ ದೇವ್ರೆ ನನ್ನ ಮೈದ್ನ ರಾಜು ಅತ್ತಿಗೆ ಅಯ್ಯೋ ನನ್ನ ಮಗನ ಸಮ ನೀವು ಈ ರೀತಿ ಮಾಡ್ತಾ ಇರೋದ ತಪ್ಪು ತಪ್ಪು ನಾನು ನಿಮ್ಮ ಜೀವನ ಸರಿ ಮಾಡ್ತೀನಿ ಇದು ನಾನು ನಿಮ್ಮ ಜೀವನ ಸರಿ ಮಾಡೋವರೆಗೂ ನಾನು ಕೈ ಬಿಡಲ್ಲ ರೀ ಕೈ ಬಿಡಲ್ಲ ಈ ರೀತಿ ಎಲ್ಲ ಬಾಟ್ಲಿಗೆ ನೀವು ಮುಟ್ಬಾರ್ದು ರೀ ನಿಮ್ಮ ಅನ್ನನ್ನೇ ಕುಡಿಯೋದು ಬಿಡಿಸ್ತೋಳು ನಾನು ನೀವು ಈ ರೀತಿ ಮಾಡ್ತಾ ಇದ್ದೀರಾ ತಪ್ಪು ರೀ ತಪ್ಪು ಕೊಡಿ ಬಾಟ್ಲಿ ಕುಡಿಯೋದನ್ನ ಇಲ್ಲ ಅತ್ತಿಗೆ ನಂಗಿದ್ದ ಇದ್ರೆ ತಲೆನೋವು ಹೋಗುತ್ತೆ ಕೊಡಿ ಅಂದಲ್ಲ ಈ ರೀತಿ ನೀವು ಮಾಡೋದು ತಪ್ಪು ನೀವು ನನ್ನ ಮಗನ ಸಮ ನೀವು ಈ ರೀತಿ ಮಾಡಬೇಡಿ ಪ್ಲೀಸ್ ಯಾರ ಕನಿಗೂ ಕಾಣ್ದಂಗೆ ಬಿಸಾಕಬೇಕು ಯಾರು ನೋಡಿಲ್ಲ ಇವ್ರನ್ನ ಕರ್ಕೊಂಡೋಗಿ ರೂಮಲ್ಲಿ ಮಲಗಿಸ್ತೇನೆ ನಡೀರಿ ರೂಮ್ ಒಳಗೆ ನಡೀರಿ ಬರಲ್ಲ ಅತ್ತಿಗೆ ಅಪ್ಪ ಬಡಿತಾರೆ ನಡೀರಿ ನಾನು ಹಿತ್ತಲ ಬಾಗಿಲಿಂದ ಕರ್ಕೊಂಡು ಹೋಗ್ತೇನೆ ನಡೀರಿ ಅಯ್ಯೋ ದೇವ್ರೆ ಆ ಚಂಡಾಳಿ ನನ್ನ ತಂಗಿ ತನ್ನ ಜೀವನ ತಾನೇ ಹಾಳು ಮಾಡ್ಕೊತಾ ಇದ್ದಾಳೆ